ರಾಜ್ಯ ರಾಜಕಾರಣದಲ್ಲಿ ಎಲ್ಲಿಲ್ಲದೆ MLC ಎಲೆಕ್ಷನ್ನಿನ ಕ್ರಾಸ್ ವೋಟಿಂಗ್ನ ಬಿರುಗಾಳಿ ಈಗ ಬಹಳ ಜೋರಾಗಿ ಸದ್ಯ ಮಾಡ್ತಾ ಇದೆ. ಕ್ರಾಸ್ ವೋಟಿಂಗ್ ಬಿರುಸುಗೊಂಡಂತಹ ಈಗ ಆಣೆ ಪ್ರಮಾಣಗಳ ವಿಚಾರ ರಾಜ್ಯದಲ್ಲಿ ಈಗ ಜೋರಾಗಿ ಒಂದು ಹವಾವನ್ನು ಕ್ರಿಯೇಟ್ ಮಾಡಿದೆ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಆಣೆ ಮಾಡಿಸಬೇಕು ಅನ್ನುವಂತಹ ಒಂದು ಪ್ಲಾನ್ ಏನಿತ್ತು ಅದು ಎಷ್ಟು ಮಟ್ಟಿಗೆ ಎಕ್ಸಿಕ್ಯೂಟ್ ಆಗಿದೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಬ್ರೇಕಿಂಗ್ ಕ್ರಾಸ್ ವೋಟಿಂಗನ್ನು ಬಿರುಸುಗೊಂಡು ಈಗ ಆಣೆ ಪ್ರಮಾಣಗಳ ಚರ್ಚೆ ಅಂತಕ್ಕಂಥದ್ದು ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಪಡೆದ BY ವಿಜಯೇಂದ್ರ, ಆಣೆ ಪ್ರಮಾಣ ವಿಜಯೇಂದ್ರಗೆ ಹಿರಿಯರಿಂದ ವಿರೋಧ ಅನ್ನುವಂಥದ್ದು ವ್ಯಕ್ತವಾಗಿದೆ. ಹೆಸರೆತ್ತದೇ ಪ್ರಾಯಶ್ಚಿತಕ್ಕೆ ದರ್ಶನ ಪಡೆದರ BY ವಿಜಯೇಂದ್ರ ಧರ್ಮಸ್ಥಳ ಮಂಜುನಾಥನ ದರ್ಶನ, ಅಲ್ಲಿ ತಪ್ಪಿನ ಕಾಣಿಕೆಯ ಸಲ್ಲಿಕೆಯನ್ನು ಮಾಡಿದೆ. ತಪ್ಪಿನ ಕಾಣಿಕೆಯ ಸಲ್ಲಿಸಿದ್ಯಾಕೆ BY ವಿಜಯೇಂದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ವಿಜಯೇಂದ್ರ ತಪ್ಪಿನ ಕಾಣಿಕೆಯನ್ನು ಸಲ್ಲಿಸಲು ಮೂಲ ಕಾರಣವೇನು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಈಗ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿಯಾಗಿ ಹೊರಹೊಮ್ಮತಾ ಇದೆ. ಯಾಕೆ BY ವಿಜಯೇಂದ್ರ ಅವರು ಕಪ್ಪು ಕಾಣಿಕೆಯನ್ನು ಸಲ್ಲಿಸಿದರು? ಕ್ರಾಸ್ ವೋಟಿಂಗ್ ಬಿರುಸುಗೊಂಡಂತಹ ಆಣೆ ಪ್ರಮಾಣ, ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ಪಡೆದ BY ಆಣೆ ಪ್ರಮಾಣ ವಿಜಯೇಂದ್ರಗೆ ಹಿರಿಯರ ವಿರೋಧ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾರೆ. ಹೆಸರೆತ್ತದೆ ಪ್ರಾಯಶ್ಚಿತಕ್ಕೆ ದರ್ಶನವನ್ನು ಪಡೆದ್ರ BY ವಿಜಯೇಂದ್ರ ಅನ್ನುವಂತಹ ಪ್ರಶ್ನೆ. ಧರ್ಮಸ್ಥಳ ಮಂಜುನಾಥನ ದರ್ಶನ, ಅಲ್ಲಿ ತಪ್ಪಿನ ಕಾಣಿಕೆಯ ಸಲ್ಲಿಕೆ ಅಂತ ಒಂದಾಗಿದೆ. ಬೇಸಿಕಲಿ ತಪ್ಪಿನ ಕಾಣಿಕೆಯನ್ನು ಸಲ್ಲಿಸಿದ್ಯಾಕೆ BY ವಿಜಯೇಂದ್ರ ಅನ್ನುವಂತಹ ಪ್ರಶ್ನೆ. ಯಾಕೆ ಧರ್ಮಸ್ಥಳದಲ್ಲಿ ತಪ್ಪಿನ ಕಾಣಿಕೆಯನ್ನು ಸಲ್ಲಿಸಿದರು BY ವಿಜಯೇಂದ್ರ? ಯಾರು ಅಡ್ಡ ಮತದಾನವನ್ನು ಮಾಡಿದರೂ ಅವರನ್ನು ಕಣ್ಣು ಹಿಡಿಯೋದಕ್ಕೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ಎಲ್ಲ ಶಾಸಕರಿಗೆ ನಾನು ಪ್ರಮಾಣವನ್ನು ಮಾಡಿಸ್ತೀನಿ ಅನ್ನುವಂತಹ ಒಂದು ಪ್ರತಿಜ್ಞೆ ಏನಿತ್ತು ಅದು ಎಲ್ಲೋ ಒಂದು ಕಡೆ ಈಗ ಉಲ್ಟಾ ಹೊಡೆದಂಗಾಗಿದೆ. ಯಾಕೆಂತಂದರೆ BY ವಿಜಯೇಂದ್ರ ಅವರು ಈಗ ಯಾವುದೇ ಥರದ ಆಣೆ ಪ್ರಮಾಣಗಳನ್ನು ಮಾಡಿಸ್ತಾ ಇಲ್ಲ. ಅದಕ್ಕೆ ಅವರದ್ದೇ ಪಕ್ಷದ ಹಿರಿಯರ ವಿರೋಧ ವ್ಯಕ್ತವಾಗ್ತಾ ಇದೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇವತ್ತು BY ವಿಜಯೇಂದ್ರ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನವನ್ನು ಪಡೆದು ಅಲ್ಲಿ 1,001 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಮಂಜುನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಇದೇ ವೇಳೆ ದೇವರಿಗೆ 1,001 ರೂಪಾಯಿ ತಪ್ಪಿನ ಕಾಣಿಕೆಯನ್ನು BY ವಿಜಯೇಂದ್ರ ಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ BJPಯ ಪಕ್ಷದ ಕೆಲವರಿಂದ ವಿರೋಧ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಂತಹ BY ವಿಜಯೇಂದ್ರ ಅಡ್ಡ ಮತದಾನ, ಧರ್ಮಸ್ಥಳದ ಹೆಸರೆತ್ತಿದ್ದಕ್ಕೆ ತಪ್ಪು ಕಾಣಿಕೆಯನ್ನು ಹಾಕಿರೋದಾಗಿ ಈಗ ವ್ಯಕ್ತವಾಗ್ತಾ ಇದೆ. ಧರ್ಮಾಧಿಕಾರಿಯಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಜೊತೆ BY ವಿಜಯೇಂದ್ರ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಕಂಡು ಬರ್ತಾ ಇದೆ. ಮಂಜುನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದಂತಹ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇದೇ ವೇಳೆ ದೇವರಿಗೆ 1,001 ರೂಪಾಯಿ ತಪ್ಪಿನ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಕೆಲವರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಂತಹ BY ವಿಜಯೇಂದ್ರ ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದ BY ವಿಜಯೇಂದ್ರ ಇದೇ ವೇಳೆ ದೇವರಿಗೆ 1,001 ರೂಪಾಯಿ ತಪ್ಪಿನ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಧರ್ಮಸ್ಥಳದ ಹೆಸರನ್ನು ಎತ್ತಿದ್ದಕ್ಕೆ ಪ್ರಾಯಶ್ಚಿತ ರೂಪವಾಗಿ 1,001 ರೂಪಾಯಿ ಕಾಣಿಕೆಯನ್ನು ಧರ್ಮಸ್ಥಳದ ಮಂಜುನಾಥನಿಗೆ ಸಲ್ಲಿಸಿದ್ದಾರೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಆಣೆ ಪ್ರಮಾಣಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕೆಲ ನಾಯಕರಿಂದಾನೇ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಅಡ್ಡ ಮತದಾನದ ಬೇರೆ ಬೇರೆ ಚರ್ಚೆಗಳನ್ನು ಹುಟ್ಟು ಹಾಕಿದೆ ಅನ್ನುವಂತಹ ವಿಚಾರಗಳು ವ್ಯಕ್ತವಾಗಿದೆ. ಇದರಿಂದ ನನಗೆ ಬಹಳ ಬೇಸರವಾಯಿತು ಅಂತ BY ವಿಜಯೇಂದ್ರ ಹೇಳಿಕೊಂಡಿದ್ದಾರೆ. ಹೀಗಾಗಿ ಧರ್ಮಸ್ಥಳದಲ್ಲೇ ಆಣೆ ಪ್ರಮಾಣ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಾನು ಭಾವನಾತ್ಮಕ ಜೀವಿ, ಮನಸ್ಸಿಗೆ ತೋಚಿದ್ದನ್ನು ಹೇಳಿಬಿಡ್ತೀನಿ ಅನ್ನುವಂಥ ಮಾತನ್ನು ವಿಜಯೇಂದ್ರ ಹೇಳಿದರು. ನನ್ನ ಹಾಗೂ CM DK ಶಿವಕುಮಾರ್ ಅವರ ನಡುವೆ ವ್ಯಾವಹಾರಿಕ ಸಂಬಂಧಗಳು ಇಲ್ಲ ಅನ್ನುವಂತಹ ಮಾತನ್ನು ಕೂಡ ವಿಜಯೇಂದ್ರ ಹೇಳಿದರು. ನಾನೇ ಅಡ್ಡ ಮತದಾನಕ್ಕೆ ಸಹಕಾರ ನೀಡಿದ್ದೀನಿ ಎನ್ನುವಂತಹ ಚರ್ಚೆಗಳು ವ್ಯಕ್ತವಾದವು. CM DKC ಜೊತೆ ಯಾವುದೇ ವ್ಯವಹಾರದ ಸಂಬಂಧಗಳಿಲ್ಲ. ಮೋದಿ ಅಮಿತ್ ಶಾ ಆಶೀರ್ವಾದದಿಂದ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿದ್ದೀನಿ. ರಾಜ್ಯಾಧ್ಯಕ್ಷನಾಗಿ
ಇಂಥ ಕೀಳು ಮಟ್ಟದ ಯೋಚನೆಯನ್ನು ನಾನು ಯಾವತ್ತಿಗೂ ಮಾಡೋದಿಲ್ಲ ಅಂತ ವಿಜಯೇಂದ್ರ ಹೇಳ್ಕೊಂಡಿದ್ದಾರೆ. ಅಪಪ್ರಚಾರ ಯಾರ್ಯಾರು ಮಾಡ್ತಾರೆ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಸ್ವಪಕ್ಷದಲ್ಲಿ ಅಸಮಾಧಾನದ ಹೇಳಿಕೆಗಳನ್ನು ವಿಜಯೇಂದ್ರ ಅವರು ಈಗ ಎದುರಿಸ್ತಾ ಇದ್ದಾರೆ. ನಾನು DK ಶಿವಕುಮಾರ್ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಏನು ಈ ಹಿಂದೆ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ದರು, ನನ್ನ ಅವರ ಮಧ್ಯೆ ಯಾವುದೇ ತರಹದ ವ್ಯವಹಾರಗಳಿಲ್ಲ, ಆತ್ಮೀಯತೆ ಇಲ್ಲ, ಯಾವುದೇ ಸಂಬಂಧಗಳಿಲ್ಲ. ನಾನು ಮೋದಿ ಮತ್ತು ಅಮಿತ್ ಶಾ ಅವರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿದ್ದೇನೆ ಹೊರತು ನನಗೆ DK ಶಿವಕುಮಾರ್ ಅವ್ರ ಜೊತೆ ಯಾವುದೇ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಲಿ ಆತ್ಮೀಯ ಸಂಬಂಧವಾಗಲಿ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ, ಖಚಿತಪಡಿಸಿದ್ದಾರೆ. ಅದರ ಜೊತೆಗೆ ಅಡ್ಡ ಮತದಾನಕ್ಕೆ ನಾನೇ ಸಹಕಾರ ಕೊಟ್ಟುಬಿಟ್ಟಿದ್ದೀನಿ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೇಳಿ ಬಂತು ಅನ್ನುವಂತಹ ವಿಚಾರಗಳು ಕೂಡ ವಿಜಯೇಂದ್ರ ಅವರು ಹೇಳಿದರು. ನಾನು ಭಾವನಾತ್ಮಕ ಜೀವಿ, ಅವತ್ತು ಏನೋ ಮಾತಾಡಬೇಕಿತ್ತು ಹೇಳಿಬಿಟ್ಟೆ, ಆದರೆ ಇವತ್ತು ಧರ್ಮಸ್ಥಳದ ಹೆಸರನ್ನು ಎತ್ತಿದ್ದಕ್ಕೆ ನಾನು ಪ್ರಾಯಶ್ಚಿತ್ತ ರೂಪವಾಗಿ ತಪ್ಪು ಕಾಣಿಕೆಯನ್ನು ಸಲ್ಲಿಸಿದ್ದೀನಿ ಅನ್ನುವಂತಹ ಮಾತನ್ನು ವಿಜಯೇಂದ್ರ ಅವರು ಹೇಳಿದರು. ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗದ ಪ್ರತಿನಿಧಿ ವಿವೇಕ್ ಫೋನಲ್ಲಿದ್ದಾರೆ. ವಿವೇಕ್ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ವಿವೇಕ್, ಹಲೋ ವಿವೇಕ್, ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ವಿವೇಕ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣಗಳನ್ನು ಮಾಡಿಸ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂಥವರಿಗೆ ಈಗ ಎಲ್ಲ ಒಂದು ಕಡೆ ಹುಸಿಯಾಗಿದೆ. ಮುಂದೆ ಹೆಂಗೆ, ಏನು ಕತೆ? ಅಡ್ಡ ಮತದಾನ ಮಾಡಿದವ್ರನ್ನ ಹೆಂಗೆ ಕಂಡುಹಿಡಿತಾರೆ ಏನು ಅಂತ? ಎಸ್ ಶ್ರೀನಿವಾಸ್, ಈಗಾಗಲೇ ಏನು ಅಡ್ಡ ಮತದಾನ ನಡೆದಿದ್ದ ದಿನವೇ ಖಂಡಿತವಾಗಿ ನಾವು ಅವ್ರನ್ನ ಕಣ್ಣು ಹಿಡಿತೇವೆ ಅನ್ನೋ ಮಾತುಗಳನ್ನ ಕೂಡ ಅಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಸೇರಿದಂತೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಇಬ್ರು ಕೂಡ ಹೇಳಿದ್ರು. ಅದಾದ ಬಳಿಕ ಮರುದಿನ ಅವ್ರು ಹೇಳ್ತಾರೆ, ನಾವು ರಾಷ್ಟ್ರೀಯ ಅಧ್ಯಕ್ಷರ ಸಮಯವನ್ನು ಕೂಡ ಕೇಳಿದ್ದೇವೆ, ಅವ್ರಿಗೆ ಹೋಗಿ ಭೇಟಿ ಮಾಡಿ ನಮ್ಮ ಬಳಿ ಇರತಕ್ಕಂತ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ತೇವೆ ಅಂತ. ಅದಾದ ಬಳಿಕ ಮತ್ತೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿತೇವೆ ಧರ್ಮಸ್ಥಳದಲ್ಲೇ ಅಂತ ಕೂಡ ಹೇಳಿದ್ರು. ಅದಾದ ಬಳಿಕ ಸಾಕಷ್ಟು ಚರ್ಚೆ ಕೂಡ ಮೂಡು ಬಂದಿತ್ತು. ಏನಂದ್ರೆ ಧರ್ಮಸ್ಥಳದಲ್ಲೇ ಆಣೆ ಪ್ರಮಾಣ ಮಾಡಿಸಬಹುದಾ ಶಾಸಕರಿಗೆ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಅದೇ ಸಂದರ್ಭದಲ್ಲಿ ಅವರದೇ ಪಕ್ಷದ ಸಾಕಷ್ಟು ಸೀನಿಯರ್ ಲೀಡರ್ಸ್ ಆದಂತವರು, ಜೊತೆಗೆ ಸದಾನಂದ ಗೌಡ ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ದೇವರನ್ನ ಮಧ್ಯಕ್ಕೆ ಎಳೆಯೋದು ಬಹಳ ತಪ್ಪು. ಒಂದು ವೇಳೆ ಅಲ್ಲಿ ಎಲ್ಲ ಶಾಸಕರು ಕೂಡ ಆಣೆ ಪ್ರಮಾಣ ಮಾಡಿದ್ರೆ ಇದು ಬೇರೆ ದಿಕ್ಕಿಗೆ ಕರ್ಸ್ಕೊಂಡು ಹೋಗುತ್ತೆ, ಈ ರೀತಿ ಮಾಡೋದು ಸರಿ ಅಲ್ಲ ಅಂತ ಒಂದಿಷ್ಟು ಸೀನಿಯರ್ ಲೀಡರ್ಗಳು ಕೂಡ ಹೇಳಿದ್ರು. ಅದಾದ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಿತಿನ್ ನಬಿ ಅವರು ಕೂಡ ಹೋಗಿ ಭೇಟಿ ಮಾಡ್ಕೊಂಡ್ ಬಂದ್ರು ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್. ಇಬ್ಬರ ಭೇಟಿ ಬಳಿಕ ಅವರು ಕೂಡ ರಾಷ್ಟ್ರೀಯ ನಾಯಕರು ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಹೋಗಿ ಆಣೆ ಪ್ರಮಾಣ ದೇವಸ್ಥಾನದಲ್ಲಿ ಮಾಡಿಸೋದು ಸರಿಯಲ್ಲ, ಯಾರಂತ ನಾವು ಈಗಾಗಲೇ ಕಣ್ಣನ್ನ ಹಿಡಿಸ್ತೇವೆ. ಇನ್ನು ಹೆಚ್ಚಿನ ಮಾಹಿತಿ ನೀವು ನಿಮ್ಮ ಸತ್ಯ ಶೋಧನಾ ಸಮಿತಿ ಈಗಾಗಲೇ ರಚನೆ ಮಾಡಿದ್ದೀರಾ, ಆ ಸತ್ಯ ಶೋಧನಾ ಸಮಿತಿಯಿಂದ ನೀವು ಒಂದು ವರದಿ ಕೊಡಿ, ನಮ್ಮ ವರದಿಯನ್ನ ನಾವು ಈಗಾಗಲೇ ತರಿಸ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಖಂಡಿತವಾಗಿ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೈಕಮಾಂಡ್ ಕೂಡ ಕ್ಲಿಯರ್ ಆಗಿ ಹೇಳಿತ್ತು. ಈಗ ದೆಹಲಿಯಿಂದ ವಾಪಸ್ ಆದ ಕೂಡಲೇ ಇವತ್ತು ಬೆಳಗ್ಗೆ ಹೋಗಿ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಕೂಡ ಪಡೆದಿರತಕ್ಕಂಥದ್ದು ವಿಜೇಂದ್ರ ಅವರು. ಜೊತೆಗೆ 1,001 ರೂಪಾಯಿ ಕಾಣಿಕೆಯನ್ನ ಕೂಡ ಹಾಕಿದ್ದಾರೆ. ಪ್ರತಿ ಬಾರಿ ಕೂಡ ಹೋದಂತ ಸಂದರ್ಭದಲ್ಲಿ ಕಾಣಿಕೆಯನ್ನು ಹಾಕೋದು ವಿಶೇಷ ಏನಲ್ಲ, ಪ್ರತಿ ಬಾರಿ ಕೂಡ ಹಾಕ್ತಾರೆ. ಈ ಬಾರಿ ಕೂಡ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಜೊತೆಗೆ ಅವ್ರು ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಅದೇ ಹೇಳ್ತಾರೆ, ನನ್ನ ಮನಸ್ಸಿಗೆ ನೋವಾಗಿತ್ತು, ಆ ನಿಟ್ಟಿನಲ್ಲಿ ನಾನು ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಕರೆಯೋಣ ಅಂತ ಹೇಳಿದ್ದೆ. ಆ ನಿಟ್ಟಿನಲ್ಲಿ ಹಾಗಾಗಿ ಆ ಮಾತುಗಳನ್ನ ಹೇಳಿದ್ದೆ. ಆದ್ರೆ ಈಗ ಹೈಕಮಾಂಡ್ ಬೇಡ ಅಂದಿದೆ ಅನ್ನೋ ಒಂದು ಕ್ಲಿಯರ್ ಸಂದೇಶ ಕೂಡ ಇಲ್ಲಿ ಸಿಕ್ಕಂತೆ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರೇ ಖುದ್ದಾಗಿ ಅವರೊಬ್ಬರೇ ಹೋಗಿ, ಜೊತೆಗೆ ಅಲ್ಲೇ ಇರ್ತಕ್ಕಂಥ ಒಂದು ಸ್ಥಳೀಯ ಶಾಸಕರಾಗಿರ್ಬೋದು, ಸಂಸದರು ಎಲ್ಲರೂ ಕೂಡ ಅವ್ರಿಗೆ ಸಾಥನ್ನ ಕೂಡ ಕೊಟ್ಟಿದ್ದಾರೆ, ಹೋಗಿ ಭೇಟಿ ಮಾಡ್ಕೊಂಡ್ ಬಂದಿದ್ರೆ ಮುಂದಿನ ನಡೆಗಳು ಯಾವ ರೀತಿಯಾಗಿರುತ್ತೆ, ರಾಜ್ಯಾಧ್ಯಕ್ಷರು ಸತ್ಯಶೋಧನಾ ಸಮಿತಿ ಅವ್ರಿಗೆ ವರದಿ ಕೊಟ್ಟ ಬಳಿಕ ಯಾವ ನಡೆಯನ್ನ ತೆಗೆದುಕೊಳ್ತಾರೆ ರಾಜ್ಯಾಧ್ಯಕ್ಷರು, ಹೋಗಿ ಹೈಕಮಾಂಡ್ ಮತ್ತೆ ಭೇಟಿ ಆಗ್ತಾರ, ವರದಿನ ಅವ್ರಿಗೆ ಕೊಡ್ತಾರ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ ಶ್ರೀನಿವಾಸ್. ಓಕೆ, ಥ್ಯಾಂಕ್ ಯು ವಿವೇಕ್.